ನಮಸ್ತೆ ಫ್ರೆಂಡ್ಸ್. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಕೇಸರಿಯ ಕೃಷಿ ಬಗ್ಗೆ ನಿಮ್ಮ ಜೊತೆ ಹಂತ ಹಂತವಾಗಿ ಮಾಹಿತಿ ಹಂಚ್ಕೊಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಅದರ ಮೊದಲನೇ ಭಾಗವಾಗಿ ಕೇಸರಿ ಕೃಷಿಗೆ ಬೇಕಾದಂತ ಅದರ ಬಲ್ಬ್ಸ್ ಅನ್ನ ಹೇಗೆ ಪರ್ಚೇಸ್ ಮಾಡೋದು, ಅದರ ಬಲ್ಬ್ಸ್ ನ ಆಕ್ಚುಯಲ್ ಪ್ರೈಸ್ ಏನಿರುತ್ತೆ ಅನ್ನೋ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೆಸೆಂಟ್ ಆಗಿ ಯಾರ್ಯಾರು ಕರ್ನಾಟಕದಲ್ಲಾಗ್ಲಿ ಮತ್ತೆ ಬೇರೆ ರಾಜ್ಯಗಳಲ್ಲಾಗ್ಲಿ ಯಾರ್ಯಾರು ಕೇಸರಿ ಕೃಷಿ ಮಾಡ್ತಾ ಇದಾರೋ ಅವ್ರು ಯಾರು ಕೂಡ ಕಾಶ್ಮೀರಿಗೆ ವಿಸಿಟ್ ಮಾಡಿ ಅಲ್ಲಿಂದ ಬಲ್ಬ್ಸ್ ತಂದು ಕೇಸರಿ ಕೃಷಿ ಮಾಡ್ತಾ ಇಲ್ಲ. ಎಲ್ಲರೂ ಆನ್ಲೈನ್ ಅಲ್ಲೇ ಬಲ್ಬ್ಸ್ ನ ಪರ್ಚೇಸ್ ಮಾಡಿ 900 ರೂಪಾಯಿಂದ ಹಿಡಿದು 1300 ರೂಪಾಯಿಗೆ 1 kg ಬಲ್ಬ್ಸ್ ತರ ಪರ್ಚೇಸ್ ಮಾಡ್ಕೊಂಡ್ಬಂದು ಕೇಸರಿ ಕೃಷಿ ಮಾಡ್ತಾ ಇದ್ದಾರೆ. ಇಷ್ಟು ರೇಟಿಗೆ ನಾವು ಬಲ್ಬ್ಸ್ ಅನ್ನ ಪರ್ಚೇಸ್ ಮಾಡಿದಾಗ ಈ ಕೇಸರಿ ಕೃಷಿಯನ್ನ ಲಾಭದಾಯಕ ಕೃಷಿಯನ್ನಾಗಿ ಮಾಡಕ್ಕೆ ನಮಗೆ ಮ್ಯಾಕ್ಸಿಮಮ್ 3 ರಿಂದ 4 ವರ್ಷ ಟೈಮ್ ತಗೊಳುತ್ತೆ. ಹಂಗಾಗಿ ಕಡಿಮೆ ಬೆಲೆಗೆ ಬಲ್ಬ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಬಹಳ ಒಳ್ಳೇದು. ಈ ಕಡಿಮೆಗೆ ಬೆಲೆಗೆ ಬಲ್ಬ್ಸ್ ನ ಕಾಶ್ಮೀರ್ಗೆ ಹೋದ್ರೆ ಈಸಿಯಾಗಿ ಪರ್ಚೇಸ್ ಮಾಡಬಹುದು. ಕಡಿಮೆ ಬೆಲೆಗೆ ಬಲ್ಬ್ಸ್ ನ ಪರ್ಚೇಸ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕಪ್ಪ ಅಂತಂದ್ರೆ ನಾವು 1200 ರೂಪಾಯಿಂದ 300 ರೂಪಾಯಿ 1 kg ಬಲ್ಬ್ಸ್ ನ ಪರ್ಚೇಸ್ ಮಾಡಿ 1 kg ಚೆನ್ನಾಗಿರೋ ಬೀಜಕ್ಕೆ 1 ಗ್ರಾಮ್ ಡ್ರೈ ಸಾಫ್ರಾನ್ ತೆಗೆದು ಅದನ್ನ 500 ರೂಪಾಯಿ ಪರ್ ಗ್ರಾಮ್ ಆಗಿ ಸೇಲ್ ಮಾಡ್ತೀವಿ ಅಂದಾಗ ನಾವು ಬಂದಿರೋ ಪ್ರಾಡಕ್ಟ್ ಪ್ರೈಸ್ ರಾ ಮಟೀರಿಯಲ್ ಗಿನ್ನ ಜಾಸ್ತಿ ಕಡಿಮೆ ಇದ್ದಾಗ ಇದರಲ್ಲಿ ಲಾಭ ಮಾಡಕ್ಕೆ ಬಹಳ ಟೈಮ್ ತಗೊಳುತ್ತೆ. ಹಂಗಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಾನು 2023 ಆಗಸ್ಟ್ ಮಂತ್ ಅಲ್ಲಿ ಕಾಶ್ಮೀರಿಗೆ ಹೋಗಿ ಅಲ್ಲಿ ಹುಡುಕಿ ಅಲ್ಲಿ ರೈತರಿಂದ ಕಾಶ್ಮೀರಿಂದ ಪ್ಯಾಂಪುರಂದ ವಿಲೇಜ್ಗೆ ಹೋಗಿ ನಾವು ಹುಡುಕಿದಾಗ ಯಾರು ಕೂಡ ಕೇಸರಿ ಗಡ್ಡೆಗಳನ್ನ ರೈತರು ನೆಲದಿಂದ ತೆಗಿತಾ ಇದ್ದಿಲ್ಲ. ಹಂಗಾಗಿ ನಾವು ಮೀಡಿಯೇಟರ್ ಹತ್ರ ಹೋದ್ವಿ. ನಾವು ಮೀಡಿಯೇಟ್ ಹತ್ರ ಮಾತಾಡಿದಾಗ 300 ರೂಪಾಯಿ kg ಕೊಡಿಸ್ತೀವಿ ಅಂತ ಹೇಳಿ ಅವ್ರದೇ ವೆಹಿಕಲ್ ಕರ್ಕೊಂಡು ಹೋಗಿ 20 ಕಿಲೋಮೀಟರ್ ಅಲ್ಲೇ ಸುತ್ತೋಡಿಸಿ ನಮಗೆ ರೂಟ್ ಗಳು ಕನ್ಫ್ಯೂಸ್ ಮಾಡಿ ನಮಗೊಂಥರ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ಅಲ್ಲಿ ಹೋದಾಗ ನಮಗೆ 1000 ರೂಪಾಯಿ kg ಅಂತ ಹೇಳಿ ಮೋಸ ಮಾಡಿದಾಗ ಆಪ್ಷನ್ ಇದ್ದಿಲ್ಲ. ಹಂಗಾಗಿ ನಾವು 580 ರೂಪಾಯಿ kgಗೆ ಬಲ್ಬ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ನಾನು 60 kg ನ 580 ರೂಪಾಯಿಗೆ ಬಲ್ಬ್ಸ್ ನ ಪರ್ಚೇಸ್ ಮಾಡ್ಕೊಂಡು ಬಂದು ಕೇಸರಿ ಕೃಷಿ ಮಾಡ್ತಾ ಇದ್ದೀನಿ. ನೀವು ಅಲ್ಲೋಗಿ ಹುಡುಕಿದ್ರೆ ನಿಮಗೆ 250 ರೂಪಾಯಿಂದ ಹಿಡಿದು 300 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಬಲ್ಬ್ಸ್ ಸಿಗುತ್ತೆ. ಅದನ್ನ ಮೀಡಿಯೇಟರ್ ಥ್ರೂ ಹೋಗದೆ ನಾವೇ ಸ್ವಲ್ಪ ಅಲ್ಲಿ ಹೋಗಿ ಇದ್ದು ಹುಡುಕಿ ಬಹಳ ಕಡಿಮೆ ಬೆಲೆಗೆ ಬಲ್ಬ್ಸ್ ನ ತರಬಹುದು. ಯಾಕಪ್ಪ ಅಂದ್ರೆ ಈ ಮಾತು ಹೇಳ್ತಾ ಇದ್ದೇನೆ, ನಾನು 5 ದಿವಸ ಅಲ್ಲಿದ್ದು ಹುಡುಕಿದೆ. ನಾನು ಇದ್ರೆ ಬಹಳ ಕಡಿಮೆ ಬೆಲೆಗೆ ಗಡ್ಡೆನ ಪರ್ಚೇಸ್ ಮಾಡಬಹುದು.